ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಕ್ರವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹಾಲನ್ನು ಕಾಯೋಕೆ ಇಡ್ತಾ ಇದ್ದೀನಿ. ಕಾಫಿ ಮಾಡ್ಕೊಂಡು ಕುಡಿಬೇಕು. ಚಳಿ ಶುರುವಾಯಿತು. ಇನ್ನು ಇಬ್ಬನಿ ಕಾಲ ಇವಾಗ. ತಲೆಗೆಲ್ಲ ಫುಲ್ಲು ಪ್ಯಾಕಿಂಗು. ಇಬ್ಬನಿ ಎಷ್ಟು ಕೋಲ್ಡ್ ಥರ ನಮ್ಮ ಬಾಡಿಗೆ ಅನಿಸಿದ್ರೂ ಕೆಲವರಿಗೆ ಈಸಿಂಗ್ ಪ್ರಾಬ್ಲಮ್ ಆಗುತ್ತೆ, ಇನ್ನು ಕೆಲವರಿಗೆ ಬಾಡಿ ಹೀಟ್ ಆಗುತ್ತೆ. ಒಬ್ಬೊಬ್ಬರು ಶರೀರ ಒಂದೊಂದು ರೀತಿ ಇರುತ್ತೆ. ಇನ್ನು ಕಾಫಿ ಜೊತೆಗೆ ಬಿಸ್ಕೆಟನ್ನು ತಿನ್ನೋಣ ಅಂದ್ಬಿಟ್ಟು ಬಿಸ್ಕೆಟು ಸಹ ತರಿಸಿಟ್ಟಿದ್ದೀನಿ. ಇವತ್ತೇನಿಲ್ಲ, ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಸಾಮಾನ್ಯವಾಗಿ ಸೊಪ್ಪಿನ ಸಾಂಬಾರಿಗೆ ಅಂದರೆ ಮಸೊಪ್ಪಿಗೆ ಬೇಳೆ ಹಾಕ್ತಾರೆ. ನಾನು ಬೇಳೆನೂ ಹಾಕ್ತಾಯಿಲ್ಲ, ತೆಂಗಿನಕಾಯಿ ರುಬ್ಬಾಕ್ತಾರೆ, ಅದನ್ನೂ ಹಾಕ್ತಾಯಿಲ್ಲ. ಸಿಂಪಲ್ಲಾಗಿ ಮಸೊಪ್ಪನ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ ಹೌದು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇನ್ನು ಬಿಸಿ ಬಿಸಿ ಕಾಫಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಸಾಮಾನ್ಯ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಆದ್ರೂ ಕಾಫಿ ಲವರ್ಸ್ಗಳು ತುಂಬ ಜನ ಇರ್ತೀರ. ಇನ್ನು ಕಾಫಿ ಪೌಡರ್ ಎಲ್ಲಿಂದ ತರ್ತೀರಾ ಅಂತ ಕೇಳಿದಿರಿ. ನಮ್ಮದೇ ಆದ ಒಂದು ತೋಟದಿಂದ ಬೆಳೆದಿರೋ ಕಾಫಿ ಬೀಜಗಳು ಇದು. ಈ ಬೀಜನ ತೊಗೊಂಡೋಗಿ ಮಿಲ್ಲಿಗೆ ಕೊಡಿಸಿ ಅದನ್ನು ಪೌಡ್ರ್ ಮಾಡಿಸಿ ಮನೆಗೆ ಯೂಸ್ ಮಾಡ್ತೀವಿ. ಜಯಲಕ್ಷ್ಮಿ ಕಾಫಿ ವರ್ಕ್ ಅಂತ ಬರುತ್ತೆ, ಅಲ್ಲಿ ನಾವು ಪೌಡ್ರ್ ಮಾಡಿಸೋದು. ಬನ್ನಿ ಸ್ನೇಹಿತರೆ, ಇವತ್ತು ಮಾತುಕತೆ ಜೊತೆಗೆ, ಅಡುಗೆ ಜೊತೆಗೆ, ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಇವತ್ತಿನ ದಿನಚರಿ ಹೇಗಿತ್ತು ಅಂತಲೂ ಹೇಳ್ತೀನಿ. ಉಪ್ಪಿನಕಾಯಿಗೆ ಸ್ವಲ್ಪ ಮಸಾಲ ರುಬ್ಬಾಕೋಣ ಅಂತ ಉಪ್ಪಿನಕಾಯಿ ತೆಗೆದು ನೋಡಿದೆ. ಚೆನ್ನಾಗಿ ಎಲ್ಲ ಉಪ್ಪಿನ ಅಂಶ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಂಬೆಹಣ್ಣು. ಅದಕ್ಕೂ ಸಹ ಖಾರ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತೇನಾದರೂ ಖಾರ ಸಾಧ್ಯ ಆದರೆ ಇವತ್ತು ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಬಿಸಿ ಅನ್ನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿನ ಎಲ್ಲ ತೊಳೆದಿಟ್ಬಿಡ್ತೀನಿ. ಮಾಮೂಲಿ ಗದ್ದೆ ರೈಸೇ ಇದು ಊಟ ಮಾಡೋದು. ಸೊಸೈಟಿ ರೈಸನ್ನು ದೋಸೆ, ಇಡ್ಲಿ ಮತ್ತು ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಆಮೇಲೆ ಅಕ್ಕಿ ತರಿ ಬರುತ್ತಲ್ಲ, ಅಕ್ಕಿ ರವೆ ಉಪ್ಪಿಟ್ಟು ಮಾಡೋದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಅದನ್ನು ಸಾಮಾನ್ಯ 10 kg ಅಕ್ಕಿ ತೊಗೊಂಡು ಬಂದರೆ ನಮಗೆ ಸಾಕಾಗುತ್ತೆ. ಬನ್ನಿ, ಸಾಮಾನ್ಯ ಎಲ್ಲ ಕೇಳ್ತೀರಾ. ತುಂಬ ಕುಟುಂಬದಲ್ಲಿ ಹೋರ್ಗೇತಿಯರ ಜೊತೆ, ಅತ್ತೆ ಮಾವ ಜೊತೆ, ಮೈದಂದಿರ ಜೊತೆ, ನಾದಿನ ಜೊತೆ, ಅತ್ತಿಗೆದಿರ ಜೊತೆ, ಬಂಧು ಬಳಗದ ಜೊತೆ, ನಮ್ಮಪ್ಪ ಅಮ್ಮ ಬಂಧು ಬಳಗಕ್ಕಿಂತ ಅತ್ತೆ ಮಾವ ಗಂಡನ ಮನೆ ಕಡೆ ಬಂಧು ಬಳಗದ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಮಾತಾಡಿದ್ರೂ ತಪ್ಪು, ಮಾತಾಡದೇ ಇದ್ರೂ ತಪ್ಪು. ಒಂದು ಹೆಂಗಂತಂದರೆ ಹೆಂಗಿದ್ರೂ ತಪ್ಪು, ಹೆಂಗಿದ್ರೂ ಕಷ್ಟ, ಈ ರೀತಿ ಆಗಿದೆ. ಹೆಂಗೆ ಜೀವನ ಮಾಡೋದು ತುಂಬದ ಕುಟುಂಬದಲ್ಲಿ ಅಂತ ಎಷ್ಟೋ ಜನ ಕಮೆಂಟ್ ಹಾಕಿದ್ದೀರಾ. ಆದರೆ ನಾನು ಹೇಳೋದು ಒಂದೇ, ಈ 3 ವಿಚಾರಗಳನ್ನು ನಿಮ್ಮ ತಲೆ ಒಳಗಡೆ ತುಂಬಿಸ್ಕೊಂಡ್ಬಿಡ್ತು ಅಂದರೆ ತುಂಬ ಕುಟುಂಬದಲ್ಲಿ ಖಂಡಿತ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಮೊದಲನೇದಾಗಿ, ತುಂಬ ಕುಟುಂಬದಲ್ಲಿ ನಾವು ಯಾವತ್ತೇ ಆಗಲಿ ನಮ್ಮ ಮೈಂಡನ್ನ ಬೇರೆ ಕಡೆ ಹೋಗಿ ಬಿಡೋಕ್ಕಾಗಲ್ಲ. ಯಾವಾಗಲೂ ಮನೆ, ಕೆಲಸ, ಗಂಡ, ಯಾರಾದರೂ ಮನೆಯಲ್ಲಿ ಇರ್ತಾರೆ. ನಮ್ಮ ಬೇರೆ ಆಲೋಚನೆಗಳಿಗೆ ಬರೋದಕ್ಕೆ ಅದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ, ನಾವು ಒಂದು ರೀತಿ ಕೋಳಿ ಮೊಟ್ಟೆ ಥರ ನಮ್ಮ ಸುತ್ತ ನಮ್ಮವ್ರು ಕಾವಲಾಗಿರ್ತಾರೆ. ನಾವು ಒಂಟಿಯಾಗಿದ್ದೀವಿ ಅಥವಾ ಬೇರೆಯವರಿಂದ ನಮಗೇನಾದ್ರು ತೊಂದರೆ ಆಗುತ್ತೆ ಅನ್ನೋ ಭಾವನೆ ಬರೋದೇ ಇಲ್ಲ. ಇನ್ನು ತುಂಬ ಕುಟುಂಬದಲ್ಲಿ ಯಾವಾಗಲೂ ಒಂದು ಸೇಫ್ಟಿ ಅಂತಲೇ ಹೇಳ್ಬೋದು. ಆದರೆ ಇದೆಲ್ಲ ಇದ್ಬಿಟ್ರೆ ಆಗೋಯ್ತಾ? ಇನ್ನು ಬೇರೆ ಕಡೆ ಬೇರೆ ಬೇಡವಾ ಅಂತಂದರೆ ಖಂಡಿತ ಇದೆಲ್ಲ ಇದ್ರೂ ಆಗೋಗೋದಿಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ, ಪ್ರೈವೇಸಿ ಇರಬೇಕು ಅಂತ ಕೇಳ್ತಾರೆ, ಜಾಸ್ತಿ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಬಂಧು ಬಳಗದ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಖರ್ಚು ವೆಚ್ಚಗಳನ್ನು ಲೆಕ್ಕ ಹಾಕ್ತಾರೆ. ಯಾರು ಬಂದರೆ ಖರ್ಚು ಜಾಸ್ತಿ, ಬರದೇ ಹೋದರೆ ಖರ್ಚು ಜಾಸ್ತಿ ಅಂತ ಹಾಕ್ತಾರೆ. ಇನ್ನೂ ಕೆಲವರು ನಮ್ಮವರು ತಮ್ಮವರು ಅಂತ ಭೇದ ಭಾವ ಮಾಡೋದು ಅಷ್ಟೇ. ಇದೆಲ್ಲ ಇದ್ದಾಗ ಖಂಡಿತ ನಾವು ತುಂಬ ಕುಟುಂಬದಲ್ಲಿ ಖಂಡಿತ ಚೆನ್ನಾಗಿರೋದಕ್ಕಾಗೋದಿಲ್ಲ. ಮೊದಲನೇದಾಗಿ ಈ 3 ವಿಷಯಗಳನ್ನು ಹೇಳ್ತೀನಲ್ಲ, ಆ 3 ವಿಷಯಗಳು ಪ್ರತಿಯೊಂದು ವಿಷಯಕ್ಕೂ ಕನೆಕ್ಟ್ ಆಗುತ್ತೆ. ಅದನ್ನು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಮೊದಲನೇದಾಗಿ ಆ ವಿಚಾರಗಳು ತಿಳ್ಕೊಳ್ಳೋಕ್ಕೂ ಮುಂಚೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಇಷ್ಟನ್ನು ನಾನು ಬಿಡಿಸ್ಕೊಂಡು ನೀಟಾಗಿ ಉಪ್ಪಾಕಿ ಅದನ್ನು ನೆನೆ ಹಾಕ್ತೀನಿ ಒಂದು 5 ನಿಮಿಷ. 5 ನಿಮಿಷ ಯಾಕೆ ನೆನೆ ಹಾಕೋದು ಅಂತಂದರೆ ಆ ಸೊಪ್ಪಲ್ಲಿರೋ ಇದೆಲ್ಲ ಮಣ್ಣೆಲ್ಲ ಬಿಟ್ಟೋಗಲಿ, ಮರಳು ಮಣ್ಣು ಅಂತ. ಉಪ್ಪು ಹಾಕ್ಬಿಟ್ರೆ ಮಾತ್ರ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಸೊಪ್ಪು. ಅದನ್ನು ನೆನೆ ಹಾಕ್ಬಿಟ್ಟು ಉಳಿದಿರೋ ಸೊಪ್ಪನ್ನೆಲ್ಲ ತೆಗೆದಿರ್ತೀನಿ, ನಾಳೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ. ಆಯಿತಾ? ಇನ್ನು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ 3 ವಿಚಾರಗಳು ಏನಪ್ಪ ಅಂತಂದರೆ, ಮೊದಲನೇದಾಗಿ ನಮ್ಮ ಸೋಂಬೇರಿತನ ಅನ್ನೋದು ಮಾಡಬಾರ್ದು. ತುಂಬ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಸೋಂಬೇರಿತನ ಮಾಡೋಕ್ಕಾಗೋದಿಲ್ಲ. ಸೋಂಬೇರಿತನ ಅಂತ ಮಾಡಿದಾಗ ಇವಳು ಕೆಲಸ ಮಾಡೋಕ್ಕಾಗಲ್ಲ, ಕೈಲಾಗದಿದ್ದವಳು, ಹುಟ್ಟು ಸೋಂಬೇರಿ, ಹುಟ್ಟು ಕೊಳಕಿ, ಇವೆಲ್ಲ ಮಾತುಗಳು ಬಂದ್ಬಿಡುತ್ತೆ. ತುಂಬ ಕುಟುಂಬದಲ್ಲಿ ತ್ಯಾಗ ಮಾಡೋದಕ್ಕೆ ರೆಡಿಯಾಗಿರಬೇಕು.
ಏನು ತಾಯಿಗೆ ಗೊತ್ತಾ, ಯಾರು ಏನೇ ಅಂದ್ರೂ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ಎಲ್ಗಾರ ನಮ್ಗೆ ತುಂಬ ಇಷ್ಟವಾಗಿರೋ ಪ್ಲೇಸ್ಗೆ ನಮ್ಗೆ ಇಷ್ಟವಾಗಿರೋ ಬಟ್ಟೆ ತಗೊಳ್ಳೋದು ಸಹ ಕೆಲವೊಂದು ಸಲ ತುಂಬ ಕುಟುಂಬದಲ್ಲಿ ಆಗೋದಿಲ್ಲ. ಇವಕ್ಕೆಲ್ಲ ನಮ್ಗೆ ಏನು ಇಷ್ಟ ಕಷ್ಟಗಳು ಅದು ತುಂಬ ಕುಟುಂಬದಲ್ಲಿ ಆಗೋದಿಲ್ಲ. ಎಲ್ಲರ ಅಭಿಪ್ರಾಯನೇ ಒಮ್ಮತ್ತಾಗಿರುತ್ತೆ ಅಲ್ಲಿ. ಅದನ್ನು ತ್ಯಾಗ ಮಾಡೋದಕ್ಕೆ ರೆಡಿ ಇರಬೇಕು. ಮೂರನೇದು ಏನಪ್ಪ ಅಂದರೆ, ಮುಖ್ಯವಾಗಿ ನಾವೇನೇ ನೋಡಿದ್ರು ನೋಡಿಲ್ಲ, ನಾವೇನೇ ಕೇಳಿದ್ರು ನಾವು ಕೇಳಿಲ್ಲ ಅಂದ್ಕೊಂಡು ಅಕ್ಕಪಕ್ಕದವರು ಹೇಳ್ಕೊಡೋ ಅಂಥ ಫಿಟ್ಟಿಂಗ್ ಮಾತುಗಳಿಗೆ ಕಿವಿ ಕೊಡದೆ, ಅಕ್ಕಪಕ್ಕದವರು ಮಾತುಗಳಿಗೆ ಆಲಿಸ್ತೇನೆ ಹೋದರೆ ಮಾತ್ರ ತುಂಬ ಕುಟುಂಬದಲ್ಲಿ ಇರೋದಕ್ಕೆ ಸಾಧ್ಯ ಆಗೋದು. ಅಕ್ಕಪಕ್ಕದವ್ರ ಮಾತಿಗೆ ಕಿವಿ ಕೊಟ್ಟು ಭೇದ ಭಾವಗಳು ಶುರುವಾದರೆ ಖಂಡಿತ ಕೂಡು ಕುಟುಂಬದಲ್ಲಿ ಇರೋಕ್ಕಾಗೋದೇ ಇಲ್ಲ. ಹೌದು, ತುಂಬ ಕುಟುಂಬದಲ್ಲಿ ಏನಾಗುತ್ತೆ ಅಂತಂದರೆ, ಅಕ್ಕಪಕ್ಕದವರು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಭೇದ ಭಾವನ ಅವರೇ ಶುರು ಮಾಡ್ತಾರೆ. ನೀನು ಜಾಸ್ತಿ ಕೆಲಸ ಮಾಡ್ತೀಯ, ನೀನು ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡಲ್ಲ, ನೀನು ಚೆನ್ನಾಗಿರೋ ಸೀರೆ ತಂದು ಕೊಟ್ಟಿಲ್ಲ, ಅವಳು ಚೆನ್ನಾಗಿರೋ ಸೀರೆ ತಂದು ಕೊಟ್ಟಿದ್ದಾರೆ, ನಿಮ್ಮ ಮಕ್ಳಿಗೆ ಹೊಡೀತಾರೆ, ನಿಮ್ಮ ಮಕ್ಕಳಿಗೆ ನೋಡೋಕ್ಕಾಗಲ್ಲ. ಆಮೇಲೆ ಒಂದು ಸಣ್ಣ ಕಡ್ಡಿನೂ ಸಹ ಗುಡ್ಡ ಮಾಡುವಂಥ ಮನಸ್ಥಿತಿಗಳು ತುಂಬ ಅಕ್ಕಪಕ್ಕದವ್ರಿಗಿರುತ್ತೆ. ಅದನ್ನೆಲ್ಲ ನಾವು ಮನಸ್ಸಿಗೆ ಹಾಕ್ಕೊಳ್ದೆ ಅವ್ರ ಮಾತನ್ನ ನಾವು ಕೇಳಿಸ್ಕೊಂಡ್ರೆ ಕೇಳಿಸ್ತಾನೆ ಇರ್ತಾರೆ, ನಾವು ಕೇಳಿಸ್ಕೊಳ್ತಾ ಇಲ್ಲ ಅಂತ ಬಿಟ್ಟು ನಮ್ಮ ಕುಟುಂಬದ ಕಡೆ ಗಮನ ಕೊಟ್ಟರೆ ಮಾತ್ರ ಖಂಡಿತವಲ್ಲೂ ನಾವು ಜೀವನ ಮಾಡ್ಬೋದು. ತುಂಬಾ ಭೇದ ಭಾವ ಮಾಡೋದು, ತುಂಬ ಹೇಳ್ಕೊಡೋದು ಎಲ್ಲನೂ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತೋದಕ್ಕೆ ಶುರುವಾಗುತ್ತೆ. ಇನ್ನೊಂದೇನಂತಂದರೆ, ನಾವು ಕೇಳಿದಿರಂಗಿರ್ಬೋದು. ಹೌದು, ತುಂಬ ಕುಟುಂಬದಲ್ಲಿ ಕೆಲವು ನೋಡಿರೋ ಸತ್ಯಗಳು ಸಹ ಸುಳ್ಳಾಗುತ್ತೆ, ಸುಳ್ಳುಗಳು ಸತ್ಯ ಆಗೋ ಚಾನ್ಸಸ್ ಇರುತ್ತೆ. ಯಾವುದನ್ನು ಹೇಗೆ ಯಾರ ಹತ್ರ ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಒಂದು ತುಂಬ ಕೋಪ ಬಂದಾಗ ಅದನ್ನು ಯಾವ ರೀತಿ ಕೂಲಾಗಿ ತೊಗೊಂಡೋಗ್ಬೇಕು, ಯಾವ ರೀತಿ ತಾಳ್ಮೆಯಿಂದ ಆ ಕೋಪನ ಗೆಲ್ಲಬೇಕು, ಒಂದು ಸಿಟ್ಟಿಂದ ಏನೋ ನೋವಿಂದ ಇರೋರು, ಕಣ್ಣೀರಿಂದ ಇಡ್ತಾ ಇರೋರು, ಅಥವಾ ದುಃಖದಿಂದ ಇರೋದು, ದ್ವೇಷದಿಂದ ಇರೋರನ್ನ ಯಾವ ರೀತಿ ಒಂದು ನಮ್ಮ ದಾರಿ ತೊಗೊಂಡು ಬರಬೇಕು ಅನ್ನೋದನ್ನು ನಾವು ಕಲ್ತಿರ್ಬೇಕಾಗತ್ತೆ. ಇಲ್ಲ ನಾನು ಇರೋದೇ ಹೀಗೆ ಅಂದ್ಕೊಂಡು ಎಡ್ರಾ ಅಂದ್ಕೊಂಡು ಓಡಿದ್ರೆ ಮಾತ್ರ ಖಂಡಿತ ಅದನ್ನು ನಾವು ಗೆಲ್ಲೋಕ್ಕಾಗೋದಿಲ್ಲ. ಮನೆ ಸಿಕ್ಕಾಬಟ್ಟೆ ರಣರಂಗ ಆಗೋದಂತೂ ಗ್ಯಾರಂಟಿ. ಮನೆಯಲ್ಲಿ 4 ಮಾತು ಬರುತ್ತೆ, ಕುಟುಂಬದಲ್ಲಿ ಮುನಿಸಿರುತ್ತೆ, ಕೋಪ ಇರುತ್ತೆ, ಮಾತುಗಳು ಬರುತ್ತೆ, ಎಲ್ಲ ಬರುತ್ತೆ. ಅದು ಯಾವುದೂ ತಲೆಗೆ ಹಾಕ್ಕೊಳ್ದೆ ಅದನ್ನು ಗುಡ್ಡ ಮಾಡಿ ಅಪ್ಪನ ಮನೆಗೆ ಹೇಳೋದು, ಅಕ್ಕ ತಂಗಿಯರಿಗೆ ಹೇಳ್ಕೊಳ್ಳೋದು. ಮೇಯ್ನಾಗಿ ಅಕ್ಕಪಕ್ಕದವ್ರು ಹೆಂಗೆ ಸಿಗ್ತಾರೆ ಅಂದರೆ, ಕಾಲುವೆಲಿ ಬಟ್ಟೆ ತೊಳೆಯಾಗುವಾಗ ಸಿಗ್ತಾರೆ, ಹೊರಗಡೆ ನಿಂತ್ಕೊಂಡಾಗ ಸಿಗ್ತಾರೆ, ಅಥವಾ ಯಾವುದಾರ ಫಂಕ್ಷನ್ಗಳಲ್ಲಿ ಸಿಗ್ಬೋದು, ಅಥವಾ ಅತ್ತೆ ಮಾವ ಇಲ್ಲದಾಗ ಅಥವಾ ಯಾರೂ ಇಲ್ಲದಾಗ ಬಂದು ನಿಮ್ಮ ಮನೆಗೆ ಬಂದು ಮಾತಾಡ್ಬೋದು, ಅಥವಾ ನೀವೇ ಹೋಗಿ ಅವ್ರ ಮನೆಗೆ ಕೂತ್ಕೊಂಡು ಮಾತಾಡ್ಬೋದು. ಇಂಥ ಸಂದರ್ಭಗಳಲ್ಲಿ ಬೀಜ ಬಿತ್ತೋದಂತೂ ಗ್ಯಾರಂಟಿ. ಅದ್ರ ಜೊತೆಗೆ ನಿಮ್ಮ ದುಡ್ಡನ್ನು ಅವನೇ ಸಂಪಾದನೆ ಮಾಡ್ತಾ ಇರೋದು, ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ನಿಮ್ಮ ಸಂಪಾದನೆ ಎಲ್ಲ ಅವನೇ ಮಾಡ್ಕೊತಾ ಇದ್ದಾನೆ, ಅವನು ದೊಡ್ಡದಾಗಿ ಗಂಟು ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ನಿಮಗೇನೂ ಸಿಗ್ತಾ ಇಲ್ಲ, ನಿಮ್ಮ ಅತ್ತೆ ಮಾವ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊತಾ ಇಲ್ಲ, ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊತಾ ಇಲ್ಲ, ಎಲ್ಲದಕ್ಕೂ ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಹೊಣೆ ಮಾಡಿ ನಿಮ್ಮ ಫ್ಯಾಮಿಲಿನ ಒಡೆಯೋಕ್ಕೆ ನೋಡ್ತಾರೆ. ಹಾಗಾಗಿ ಮೇಯ್ನಾಗಿ ಅಕ್ಕಪಕ್ಕದವರು, ಬಂಧು ಬಳಗಗಳು ಫಿಟ್ಟಿಂಗ್ ಇಡೋ ಅಂಥ ಮಾತುಗಳಿಗೆ ಖಂಡಿತ ಕಿವಿ ಕೊಡೋದಕ್ಕೆ ಹೋಗಬೇಡಿ. ಭೇದ ಭಾವ ಅಂತೂ ಮಾಡೋ ಹಾಗೆ ಇಲ್ಲ. ಒಬ್ಬರು ಕೆಲಸ ಮಾಡ್ತಾರೆ, ಕೆಲವರು ಫಾಸ್ಟಾಗಿ ಮಾಡ್ತಾರೆ, ಕೆಲವರು ಸ್ಲೋ ಆಗಿ ಮಾಡ್ತಾರೆ, ಇನ್ನು ಕೆಲವರು ಆಗಿರ್ತಾರೆ, ಕೆಲಸನೇ ಮಾಡದೆ ಸೋಂಬೇರಿತನದಿಂದ ಇರೋದು, ಅದೆಲ್ಲವೂ ಆಗುತ್ತೆ. ಅದೆಲ್ಲದಕ್ಕೂ ನೀವು ರೆಡಿಯಾಗಿರಬೇಕು. ಸೋಂಬೇರಿತನ ಅನ್ನೋದು ಬರೋದೇ ಇಲ್ಲ ಮನೆಯಲ್ಲಿ, ತುಂಬ ಕುಟುಂಬದಲ್ಲಿ. ಎಲ್ಲದಕ್ಕೂ 10 ಜನ ಊಟಕ್ಕೆ ಬಂದರೆ ರೆಡಿ ಮಾಡೋ ಕೆಪಾಸಿಟಿ ಇರಬೇಕು. 10 ಜನ ಕಾಫಿ ಮಾಡಿಕೊಡ್ತೀಯಾ, ರೆಡಿ ನಾನು ಮಾಡಿಕೊಡ್ತೀನಿ ಅನ್ನೋ ಮಟ್ಟಿಗೆ ಇರಬೇಕು. ಎಲ್ಲನೂ ಒಂದು ಸಂತೈಸಿ ಸಮಾಧಾನ ಪಡಿಸಿ ಎಲ್ಲರಿಗೂ ಮನೆ ಕೆಲಸದಲ್ಲಿ ಎಲ್ಲರಿಗೂ ಊಟ ಬಡಿಸೋದ್ರಲ್ಲಿ, ಅಥವಾ ಅವ್ರಿಗೆ ಬೇಕು ಬೇಡಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಮೇಯ್ನಾಗಿ ಅವರು ಹಿರಿ ಸೊಸೆ ಕಿರಿ ಸೊಸೆ ಅನ್ನೋ ಭೇದ ಭಾವನೆ ಇರೋದಿಲ್ಲ. ಎಲ್ಲರೂ ಅದನ್ನ ಸರಿಸಮಾನವಾಗಿ ರೆಡಿ ಇರಬೇಕು. ನಾನು ಯಾಕೆ ಮಾಡಲಿ, ನನ್ನ ಕೈಲಾಗಲ್ಲ, ನನಗೆ ಇವತ್ತು ನನ್ನ ಮೈ ನೋವು, ನನ್ನ ಕೈ ನೋವು, ನನ್ನ ತಲೆನೋವು ಅಂತ ಹೇಳೋ ಹಾಗೆ ಇಲ್ಲ. ಅಥವಾ ನಾನು ಮಾಡೋದೇ ಇಲ್ಲ, ನಾನ್ಯಾಕೆ ಮಾಡಬೇಕು, ನನ್ನ ಗಂಡ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ, ನನ್ನ ಗಂಡ ಪ್ರೈವೇಟ್ ಕೆಲಸದಲ್ಲಿದ್ದಾನೆ, ನನ್ನ ಗಂಡನೂ ಸಂಪಾದನೆ ಮಾಡೋದ್ರಲ್ಲಿ ನಾನ್ಯಾಕೆ ಮನೇಲಿ ದುಡಿಬೇಕು ಅನ್ನೋ ಹಂಗಿಲ್ಲ. ಎಲ್ಲರೂ ಒಂದೇ ಥರವಾಗಿ ನಿಂತು ಮಾಡಿದರೆ ಮಾತ್ರ ಅಲ್ಲಿ ತುಂಬು ಕುಟುಂಬ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಖಂಡಿತ ತುಂಬು ಕುಟುಂಬ ಉಳ್ಕೊಳ್ಳೋದಿಲ್ಲ. ಇನ್ನು ನಾದ್ನಿದಿರಾಗಿರಲಿ, ಓರ್ಗಿತಿರಾಗಿರಲಿ, ಯಾರೇ ಆಗಿರಲಿ, ಒಂದು ಮಾತನ್ನು ಅಂದಾಗ ಅದನ್ನು ದೊಡ್ಡದು ಮಾಡದೆ ಆ ಮಾತನ್ನು ಸಣ್ಣದಾಗಿ ಚುಟುಕಾಗಿ, ನಿಮ್ಗೆ ಎಷ್ಟೇ ಕೋಪ ಮತ್ತು ಕಣ್ಣೀರು ದುಃಖ ಇದ್ರೂ ಚುಟುಕಾಗಿ 4 ಮಾತನ್ನು ಹಾಡಿ ಮುಗಿಸೋದನ್ನು ಕಲಿಬೇಕು. ರಬ್ಬರ್ ಥರ ಎಳ್ತಾ ಹೋಗ್ತಾ ಇದ್ರೆ ಮನೆ ಛಿದ್ರ ಆಗೋದಂತೂ ಗ್ಯಾರಂಟಿ. ಮೇಯ್ನಾಗಿ ಯಾರು ಒಂದು ಮಾತು ಅಂದ್ರೂ
ಅದನ್ನು ಅತ್ತೆ ಮಾವನಿಗೆ ಹೇಳೋದು, ನಾದಿನಿಗೆ ಹೇಳೋದು, ಗಂಡನಿಗೆ ಹೇಳೋದು, ಮೈದಂದಿರಿಗೆ ಮತ್ತು ಭಾವಂದಿರಿಗೆ ಹೇಳೋದು, ತುಂಬ ನಿಮ್ಗೆ ಇಷ್ಟವಾಗಿರೋರಿಗೆ ಅಥವಾ ನಿಮ್ಮ ಶತ್ರುಗಳಿಗೆ ಹೇಳೋದು, ಅಥವಾ ನಿಮ್ಮ ಶತ್ರುಗಳನ್ನ ಇಂಡೈರೆಕ್ಟಾಗಿ ಬೈಯೋದು, ಅಥವಾ ನಿಮ್ಗೆ ಇಷ್ಟ ಇಲ್ಲದೇದವ್ರನ್ನೇ ಮನೆಯಲ್ಲಿ ಇರುತ್ತೆ, ಅದು ಇಷ್ಟ ಪಟ್ಟಿರೋರು ಇಷ್ಟ ಪಡೆದಿರೋರು ಇದ್ದೇ ಇರ್ತಾರೆ. ಅಂಥವ್ರ ಬಗ್ಗೆ ನಾವು ಮಾತಾಡಿದ್ರೆ ಮನೇಲಂತೂ ಖಂಡಿತ ನೆಮ್ಮದಿಯಾಗಿರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲವೂ ಹೆಣ್ಮಕ್ಳ ಕೈಯಲ್ಲೇ ಇದೆ. ಹೌದು, ಕೆಲವರು ಅಣ್ಣ ತಮ್ಮಂದಿರುಗಳಲ್ಲಿ ಕೆಲವರು ಗೌರ್ನಮೆಂಟ್ ಕೆಲಸ ಮಾಡ್ತಾರೆ, ಕೆಲವರು ಕಂಪ್ನಿಗಳಿಗೆ ಹೋಗ್ತಾರೆ, ಇನ್ನು ಕೆಲವರು ಅಂದರೆ ದುಡಿಮೆ ಗದ್ದೆಗಳಲ್ಲಿ ರೈತರ ಕೆಲಸ ಮಾಡ್ತಾ ಇರ್ತಾರೆ. ಅಕ್ಕಪಕ್ಕದವ್ರು ಸುಮ್ಮನೆ ಇರೋದಿಲ್ಲ. ನಿನ್ನ ಗಂಡ ಗೌರ್ನಮೆಂಟ್ ಕೆಲಸ ಸಿಕ್ಕಿದೆ, ನೀನು ಯಾಕೆ ಇಲ್ಲಿ ಇರಬೇಕು, ಇಲ್ಲಿ ಒಲೆ ಮುಂದೆ ಬೇಯ್ಕೊಂಡು ಎಲ್ಲರಿಗೂ ಬೇಯಿಸಿ ಹಾಕ್ಕೊಂಡು ಮುಸ್ರೆ ತೀಕ ಕುತ್ಕೋಬೇಕಾ, ದನ ಕರಿಗೆ ಸಗಣಿ ಎತ್ಕೊಂಡು ನಿಂತ್ಕೋಬೇಕಾ, ಹೋಗು ಅವ್ರಿಗೆಲ್ಲ ಬೇಯಿಸಾಕ ನಿಂತ್ಕೋಬೇಕಾ, ನಿನ್ನ ಗಂಡನ ಕರ್ಕೊಂಡು ಏನೋ ಒಂದು ನೆಪ ಮಾಡಿ ನಿನ್ನ ಗಂಡನ ಜೊತೆ ಒಂದು ಬೇರೆ ಮನೆ ಮಾಡಿಸ್ಕೊಂಡು ಬತ್ತಿ ಇಟ್ಕೊಡ್ತಾರೆ. ಅದಕ್ಕೆ ನಾವು ಕಿವಿ ಕೊಡಬಾರ್ದು. ಒಂದು ಪಕ್ಷ ಸನ್ನಿವೇಶ ಇದ್ದರೆ, ನನ್ನ ಗಂಡ ಹೊರಗಡೆ ಊರಲ್ಲೂ ದುಡಿತಾ ಇದ್ದಾನೆ, ಅವನಿಗೆ ಊಟದ ವ್ಯವಸ್ಥೆ ಸರಿ ಇಲ್ಲ, ಹೋಟ್ಲು ಊಟ ಆಗ್ತಾಯಿಲ್ಲ, ನಾನು ಅಲ್ಲಿಗೆ ಹೋಗೋ ಅನಿವಾರ್ಯತೆ ನನಗಿದ್ದೇ ಇದೆ ಅಂತಂದರೆ ಬೇರೆ ಮನೆ ಮಾಡ್ಕೊಂಡು ಹೋಗೋದ್ರಲ್ಲೂ ತಪ್ಪೇನಿಲ್ಲ. ಖಂಡಿತ ಇದನ್ನು ತಲೆಗೆ ಹಾಕ್ಕೊಂಬಿಡಿ. ಬೇರೆ ಮನೆ ಮಾಡ್ಕೊಂಡು ಹೋದ್ರೂ ಬೇರೆಯವರಿಗೆ ತಪ್ಪೇನಿಲ್ಲ. ಆದರೆ ಕೆಲವರು ಹೊರಗಡೆ ಊಟ ಅಡ್ಜಸ್ಟ್ ಆಗ್ತಾ ಇದ್ರೂ ಅವರು ಏನೇ ತೊಂದರೆ ಅವರಿಂದ ಯಾವ ತೊಂದರೆ ಇಲ್ಲದೇ ಇದ್ರೂ ಅಕ್ಕಪಕ್ಕದವರು ಬತ್ತಿ ಇಟ್ಕೊಡ್ತಾರಲ್ಲ, ಆ ಮಾತಿಗೆ ಕಿವಿ ಕೊಡೋದಕ್ಕೆ ಖಂಡಿತ ಹೋಗಬೇಡಿ. ಇವೆಲ್ಲ ನಡೆಯೋ ಚಾನ್ಸಸ್ ಇರುತ್ತೆ. ಸಣ್ಣ ಪುಟ್ಟಪ್ಪ ಅವ್ರು ಬಿಸಿಯನ್ನು ಊಟ ಮಾಡಿದ್ರು, ನನ್ನ ತಂಗಳನ್ನ ಹಿಕ್ಕಿದ್ರು, ಅವ್ರ ಮಗನಿಗೆ ಕುಡಿಯೋಕ್ಕೆ ಬೈದು ಸ್ವಲ್ಪ ರೇಗ್ ಮಾತಾಡಿದ್ರು, ಇವ್ರ ಮಗನ ಮಾತ್ರ ಖುಷಿಯಿಂದ ಮಾತಾಡಿದ್ರು, ಅವ್ರ ಮಗನ ಬಟ್ಟೆ ಚೆನ್ನಾಗಿದೆ, ನಮ್ಮ ಮಗನ ಬಟ್ಟೆ ಚೆನ್ನಾಗಿಲ್ಲ, ಅವ್ರ ಅಪ್ಪನ ಮನೆಗೆ ಕಳಿಸ್ಕೊಟ್ರು, ನಿಮ್ಮ ಅಪ್ಪನ ಮನೆಗೆ ಕಳಿಸ್ಕೊಟ್ಟಿಲ್ಲ ಅಂತ ಅವರು ಅಕ್ಕಪಕ್ಕದವರೇ ಬತ್ತಿ ಹಚ್ಬಿಟ್ಟಿರ್ತಾರೆ. ಅಯ್ಯೋ ಅವ್ರ ಮನೆಗೆ ಹತ್ರ ಓದ್ಲು, ರಜಕ್ಕಾದರೂ ಓದ್ಲು, ನಿಮ್ಮನ್ನ ಯಾಕೆ ಕಳಿಸ್ಲಿಲ್ಲ ಅಂತೆಲ್ಲ ಅವರವರೇ ಬತ್ತಿ ಇಟ್ಕೊಟ್ಬಿಡ್ತಾರೆ. ಇದನ್ನೆಲ್ಲವನ್ನು ನೀವು ಕಡೆಗಣಿಸಿ ಎಲ್ಲವನ್ನು ಪ್ರೀತಿಯಿಂದ ಗೆದ್ದರೆ, ತ್ಯಾಗದಿಂದ ಗೆದ್ದರೆ, ಯಾರ ಮಾತನ್ನು ಕಿವಿಗೆ ಹಾಕೊಳ್ದಿರ ಇದೆಲ್ಲ ನಂದು, ಇದು ನನ್ನ ಮನೆ, ಯಾರವರು, ಒಂದು ಮಾತು ಬರುತ್ತೆ ಹೋಗುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಕೊಂಡು ನೀವೇನಾದರೂ ಹೋಯ್ತು ಅಂದರೆ ತುಂಬ ಕುಟುಂಬದಲ್ಲಿ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ. ಯಾವುದೇ ಮಾತನಾದ್ರೂ ಕಡ್ಡಿನ ಗುಡ್ಡ ಮಾಡೋದು ಬೇಡ. ಒಂದು ಪಕ್ಷ ನೋವಾಗಿದ್ರೆ ಎದುರ ಬದ್ರ ಜೋರು ಧ್ವನಿನಲ್ಲಿ ಮಾತಾಡಿ ಜಗಳ ಮಾಡೋದು ಬೇಡ. ಮೆತ್ತವಾಗಿ ನಿಧಾನವಾಗಿ ಒಂದು ಸಾವಧಾನದಿಂದ ಏನೇ ತಪ್ಪು ಒಪ್ಪುಗಳಾಗಿದ್ರೂ ಎದುರುಗಡೆ ಕೂತ್ಕೊಂಡು ಓರ್ಗಿತಿರ ಹತ್ರ ನಾದ್ನಿರ ಹತ್ರ ಖಂಡಿತ ಮಾತಾಡಿ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ಹೆಣ್ಮಕ್ಳಲ್ಲಿ ಅಪ್ಪನ ಮನೆಯವ್ರು ಬಂದರೆ ಚೆನ್ನಾಗಿ ನೋಡ್ಕೊಳ್ಳೋದು, ಇವ್ರ ಮನೆಯವ್ರು ಬಂದರೆ ಚೆನ್ನಾಗಿ ನೋಡ್ಕೊಳ್ಳೋದು, ಬೇರೆಯವ್ರು ಬಂದರೆ ಚೆನ್ನಾಗಿ ಮಾತಾಡ್ಸೋದಲ್ಲಿ ವಿಚಾರಿಸೋದಲ್ಲಿ ಖಂಡಿತ ಮಾಡೋದಿಲ್ಲ. ಅದೊಂದು ಅಭ್ಯಾಸನ ಖಂಡಿತ ಬಿಡಬೇಕಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಕುಟುಂಬದಲ್ಲಿ ಈಗ ಯಾರೋ ಒಬ್ಬರು ಬಂದರು, ಅವ್ರಿಗೆ ನಾನ್ ವೆಜ್ಜು ಬೇಕಾಗಿದ್ದು ಒಬ್ಬಟ್ಟು ವಡೆ ಎಲ್ಲನೂ ಮಾಡಿ ಬಡಿಸ್ಬೋದು. ಇನ್ನು ಕೆಲವರು ಬಂದಾಗ ಒಂದು ಕೆಲಸಗಳ ಒತ್ತಡನೋ ಇಲ್ಲ ದುಡ್ಡಿನ ಅಭಾವ ಇರುತ್ತೋ ಇಲ್ಲ ಬೇರೆ ಏನೋ ಕಾರಣಗಳಿಂದ ಅವ್ರಿಗೆ ಮನೇಲಿ ಇರೋದನ್ನೇ ಊಟ ಬಡಿಸಿ ಕಳಿಸ್ಬೋದು. ಅದನ್ನು ನಾವೇನಾದರೂ ಮನಸ್ಸಿಗೆ ಹಾಕ್ಕೊಂಡ್ರೆ, ನಮ್ಮ ಅಪ್ಪ ಅಮ್ಮ ಬಂದಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅವ್ರ ಅಪ್ಪ ಅಮ್ಮ ಬಂದಾಗ ಅಣ್ಣ ತಮ್ಮ ಬಂದಾಗ ಚೆನ್ನಾಗಿ ನೋಡ್ಕೊಟ್ರಿ ಅಂತ ಜಗಳ ಮಾಡಿದ್ರು ಮಾತ್ರ ಕುಟುಂಬದಲ್ಲಿ ನೆಮ್ಮದಿಯಾಗಿರೋಕ್ಕಂತೂ ಖಂಡಿತ ಆಗೋದಿಲ್ಲ. ಖಂಡಿತ. ಯಾಕೆಂದರೆ ಇವೆಲ್ಲ ಪಾಯಿಂಟ್ಗಳು ಆಗುತ್ತೆ ಕುಟುಂಬ ಅಂದರೆ. ಆಯಿತಾ? ಬನ್ನಿ ಇವಾಗೆಲ್ಲ ಸೊಪ್ಪೆಲ್ಲ ತೊಳೆದಿಟ್ಟಿದ್ದೀನಿ, ಎಲ್ಲನೂ ತೊಳೆದು ಎಲ್ಲನೂ ಕತ್ತರಿಸಿಟ್ಟಿದ್ದೀನಿ, ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲನೂ. ಹಾಗೆ ಹೇಳಿದ್ನಲ್ಲ, ನಿಂಬೆಹಣ್ಣು ಚೆನ್ನಾಗಿ ಉಪ್ಪಲ್ಲಿ ಬೆಂದಿದೆ. ಆಯಿತಾ? ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಅದಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕಿದ್ಮೇಲೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ ಜಾಸ್ತಿ ಏನು ಹಾಕೋದಿಲ್ಲ, ಯಾಕೆಂದರೆ ಹಸಿಮೆಣಸಿನ್ಕಾಯಿಂದೇ ಮಾಡಿದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡಿದ್ರೆ ಬೇಳೆ ಸಾಂಬಾರು ಪುಡಿನ ನಂಗೆ ತುಂಬ ಇಷ್ಟ. ಹಂಗಾಗಿ ಹಸಿಮೆಣಸಿನ್ಕಾಯಿನ ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದಮೇಲೆ ಈರುಳ್ಳಿ ಹಾಕ್ಕೊಡ್ತೀನಿ. ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡು ಅದಾದಮೇಲೆ ಹುಳಿ ಟೊಮೊಟೊ ಹಾಕ್ಕೊಳ್ತೀನಿ. ನಿಮಗೆ ಹುಳಿ ಟೊಮೊಟೊ ಹಾಕಿದ್ರೂ ಸಹ ಹುಣಸೆಹಣ್ಣನ್ನು ಹಾಕಬೇಕು. ಹುಣಸೆಹಣ್ಣು ಮಾತ್ರ ಮಿಸ್ ಮಾಡಬೇಡಿ. ಹುಣಸೆಹಣ್ಣು ಮಿಸ್ ಮಾಡ್ತು ಅಂತಂದರೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಮಸೊಪ್ಪಿಗೆ ಹುಣಸೆಹಣ್ಣು ಟೊಮೊಟೊ ಎರಡೂ ಬೇಕು. ನನಗೆ ಹುಣಸೆಹಣ್ಣು ತಿಂದರೆ ಎದೆ ಉರಿ ಬರುತ್ತೆ ಅಂದರೆ ಅಟ್ಲೀಸ್ಟ್ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿ ತುಂಬಾ ಟೇಸ್ಟ್ ಕೊಡುತ್ತೆ. ಇವಾಗ ಏನು ಮಾಡ್ತೀನಿ, ಎಲ್ಲ ನೀಟಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಹುರ್ಕೊಳ್ತೀನಿ. ಈರುಳ್ಳಿನೂ ಸಹ ಚೆನ್ನಾಗಿ ಹುರ್ಕೊಂಡೆ. ಇದಾದಮೇಲೆ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ, ಸೊಪ್ಪನ್ನ ತುಂಬ್ಕೊಳ್ತೀನಿ. ಸೊಪ್ಪೆಲ್ಲ ಕತ್ತರಿಸಿಟ್ಟಿದೆ ಅಲ್ವಾ, ಅದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡಾದಮೇಲೆ ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಇನ್ನೊಂದು ಸ್ವಲ್ಪ ಹಸಿ ಜೀರಿಗೆ ಹಾಕಿ ಮೇಲೆ ಮುಚ್ಚಿ ಹಂಗೆ ಇಟ್ಬಿಡ್ತೀನಿ. ಇಟ್ಟಾದ್ಮೇಲೆ ನೋಡಿ ಎಲ್ಲ ಅದು
ಕಾವಿಗೆ ಚೆನ್ನಾಗಿ ಬೇಯ್ತಿರುತ್ತೆ, ಕೊತ 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 ಅಂತ ಚೆನ್ನಾಗಿ ಒಗ್ಗರಣೆನೆಲ್ಲ ಬೆಂದು ಅದರಲ್ಲೆಲ್ಲ ನೀರು ಬಿಟ್ಟಿರುತ್ತೆ. ಯಾಕೆಂದರೆ ಅದೇ ತಾನೇ ಸೊಪ್ಪನ್ನು ಬೇರೆ ತೊಳೆದಿದ್ದನ್ನ ಆ ಸೊಪ್ಪಲ್ಲಿ ನೀರಿನ ಅಂಶ ಎಲ್ಲ ಇತ್ತಲ್ಲ, ಆ ನೀರೆಲ್ಲ ಬಿಟ್ಕೊಂಡು ಒಗ್ಗರಣೆನಲ್ಲೇ ಚೆನ್ನಾಗಿ ಬೇಯುತ್ತೆ ಸೊಪ್ಪು. ಬೆಂದಾದಮೇಲೆ ಅದನ್ನು ತಣ್ಣಗಾರ್ಲಿಕ್ಕೆ ಬಿಡಬೇಕು. ಬಿಸಿ ಇರಬೇಕಾದ್ರೇ ರುಬ್ಕೊಂಡ್ರೆ ಮಿಕ್ಸಿನೂ ಹಾಳಾಗುತ್ತೆ. ಜೊತೆಗೆ ನಾವೇನು ಇದನ್ನೆಲ್ಲ ಹಾಕಿದ್ದೀವಲ್ಲ, ಈ ಮಸಾಲ ಖಾರದ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಏನಾಗುತ್ತೆ, ಬಿಸಿ ಶಾಖಕ್ಕೆ ಸುಟ್ಟೋ ಥರ ವಾಸನೆ ಬರುತ್ತೆ, ಟೇಸ್ಟ್ ಅಂತೂ ಹಾಳಾಗ್ಬಿಡುತ್ತೆ. ಹಂಗಾಗಿ ಸೊಪ್ಪನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತುಂಬ ನೈಸ್ ಪೇಸ್ಟ್ ಥರನೂ ಅಲ್ಲ, ತುಂಬ ತರಿನೂ ಬೇಡ, ಮೀಡಿಯಮ್ ಆಗಿ ರುಬ್ಕೊಳ್ಳೋದು. ರುಬ್ಕೊಂಡು ಆದಮೇಲೆ ಅದನ್ನು ನಾನು ಯಾವ ಬಾಣಲಿನಲ್ಲಿ ಸೊಪ್ಪನ್ನ ಒಗ್ಗರಣೆ ಹಾಕಿದ್ನೋ ಅದೇ ಬಾಣಲಿಗೆ ರುಬ್ಕೊಂಡಿರೋ ಮಿಶ್ರಣನ ಹಾಕಿ ಒಲೆ ಮೇಲಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊತೀನಿ. 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಏಕೆಂದರೆ ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದಿದೆ, ಮತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ. ರುಬ್ಬಿರ್ತೀವಲ್ವ, ಆ ಕಾರಣಕ್ಕೋಸ್ಕರ 1-2 ನಿಮಿಷ ಕುದಿಸ್ಕೊಂಡು ಒಗ್ಗರಣೆ ಕೊಟ್ಕೊಳ್ತೀನಿ. ಒಗ್ಗರಣೆ ಏನಪ್ಪ ಅಂತಂದರೆ, ಎಣ್ಣೆ ಸ್ವಲ್ಪ ಜಾಸ್ತಿ ಬಿಡ್ತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಎರಡನ್ನೂ ಹಾಕ್ಕೊಂಡು, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನಕಾಯಿನ ಹಾಕ್ಕೊಂಡು, ಜೊತೆಗೆ ಹಿಂಗೆ ಹಾಕೋದನ್ನು ಮರಿಬಾರ್ದು. ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಸೊಪ್ಪಿನ ಒಂದು ಮಸೊಪ್ಪಿಗೆ ಹಾಕ್ತು ಅಂತಂದರೆ ಒಳ್ಳೆ ರುಚಿಯಾಗಿರೋ ಮಸೊಪ್ಪು ರೆಡಿಯಾಗುತ್ತೆ. ತೆಂಗಿನಕಾಯಿ ಬೇಕಾ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು, ಬೇಳೆ ಬೇಕಾ ಬೇಳೆ ಜೊತೆಗೆ ಹಾಕು ಕುಕ್ಕರಲ್ಲಿ ವಿಸಲ್ ತೆಗೆಸ್ಬೋದು. ಆದರೆ ಇದನ್ನು ಒಂದು ಸಲ ಟ್ರೈ ಮಾಡಿ. ಮುದ್ದೆಗೂ ಚೆಂದ, ರೈಸ್ಗೂ ಚೆಂದ, ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗಂತೂ ಅಮೇಝಿಂಗ್ ಆಗಿರುತ್ತೆ. ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ರವೆ ರೊಟ್ಟಿಗೆಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ನನಗೆ ತುಂಬ ಇಷ್ಟ. ನಾನಿವತ್ತು ಬಿಸಿ ಮುದ್ದೆನೇ ಮಾಡಿದ್ದೀನಿ, ಆಯಿತಾ. ಇಷ್ಟೇ ಸ್ನೇಹಿತರೆ ಈ ಮಸೊಪ್ಪಿನ ಕತೆ. ಇನ್ನು ತುಂಬು ಕುಟುಂಬದ ಬಗ್ಗೆ ಮಾತಾಡ್ತಾ ಇದೆಯಲ್ವ, ಮಾತನ್ನು ಮುಂದುವರಿಸ್ಕೊಂಡು ಹೋಗೋಣ. ಇದೆಲ್ಲ ತ್ಯಾಗ ಮಾಡೋದಕ್ಕೆ ನಾವು ರೆಡಿ ಇದ್ದರೆ ಮಾತ್ರ ನಾವು ತುಂಬು ಕುಟುಂಬದಲ್ಲಿ ಆಗೋದು. ಏಕೆಂದರೆ ಇವತ್ತೊಂದು ದಿನದಲ್ಲಿ ಎಲ್ಲದಕ್ಕೂ ಭೇದ ಭಾವ ಮಾಡುವಂತಹ ಹೆಣ್ಮಕ್ಳು, ನಾನು ಹೆಚ್ಚು, ನಾನು ಕಡಿಮೆ, ನಾನು ಕೆಲಸ ಜಾಸ್ತಿ ಮಾಡಿದೆ, ಅವಳು ಕೆಲಸ ಕಡಿಮೆ ಮಾಡಿದ್ರು, ನಮ್ಮ ಕಡೆಯವ್ರು ಬಂದರೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅವ್ರ ಕಡೆಯವ್ರು ಬಂದರೂ ಚೆನ್ನಾಗಿ ನೋಡಿಕೊಂಡ್ರು, ನನಗೆ ನನ್ನ ಗಂಡಂಗೆ ಮಕ್ಕಳಿಗೆ ಒಳ್ಳೆ ಬಟ್ಟೆ ತೆಗೆದುಕೊಳ್ಳಿಲ್ಲ, ಅವ್ರಿಗೆ ಒಳ್ಳೆ ಬಟ್ಟೆ ತೆಗೆದುಕೊಟ್ರು, ನಾನು ರೈತನಾಗಿರೋದಕ್ಕೆ ನನ್ನ ಕಡೆಗಣಿಸ್ತಾ ಇದ್ದಾರೆ, ಅವ್ರ ಕೆಲಸದಲ್ಲಿರೋದಕ್ಕೆ ಅವರು ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ. ಇವೆಲ್ಲವನ್ನು ಬಿಟ್ಟರೆ, ಇವೆಲ್ಲವನ್ನು ಮನಸ್ಸಿಗೆ ಹಾಕ್ಕೊಂಡಾಗ ತುಂಬು ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಅಂತೂ ಇರೋದಿಲ್ಲ. ಹೊಂದಾಣಿಕೆ ಅಂತ ಕನಸಿನ ಮಾತು ಇವೆಲ್ಲ ಮನಸ್ಸಲ್ಲಿತ್ತು ಅಂದರೆ, ಹೊಂದಾಣಿಕೆ ಅನ್ನೋದು ಕನಸಿನ ಮಾತು. ಇದೆಲ್ಲ ಮನಸ್ಸಿಗೆ ಬಂದಾಗ ಆಟೋಮೆಟಿಕ್ಕಾಗಿ ಮಾತುಗಳು ತನ್ನ ತಾನೇ ನಾಲಿಗೆ ಮೇಲೆ ಹರಿದಾಡುತ್ತೆ. ಇವೆಲ್ಲವನ್ನು ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದರೆ ಮಾತ್ರ ತುಂಬು ಕುಟುಂಬ. ಆದರೆ ತುಂಬು ಕುಟುಂಬದಲ್ಲಿರುವಂಥ ಸೇಫ್ಟಿ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಯಾವುದೇ ಒಂದು ಶಕ್ತಿ ಅಂತಲೇ ಹೇಳ್ಬೋದು ತುಂಬು ಕುಟುಂಬ ಅನ್ನೋದು. ಕೆಲಸ ಜಾಸ್ತಿ ಅನ್ನೋದೊಂದು ಬಿಟ್ಟರೆ ಅದರಲ್ಲಿರೋವಂಥ ಶಕ್ತಿ ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬು ಕುಟುಂಬ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ತ್ಯಾಗಕ್ಕೆ ನಾವು ರೆಡಿಯಾಗಿರಬೇಕಾಗತ್ತೆ. ಯಾರೇ ಏನಂದ್ರೂ ಮನ್ಸಿಗೆ ಹಾಕ್ಕೊಳ್ದಿರ ಅದನ್ನು ಅಲ್ಲೇ ಬಿಟ್ಟು ಹಾಕೋದು ರೆಡಿಯಾಗಿರಬೇಕಾಗತ್ತೆ. ಸೋಂಬೇರಿತನ ಮಾಡಿಕೊಂಡು, ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡೋಕ್ಕಂತೂ ಖಂಡಿತ ಆಗೋದಿಲ್ಲ. ಖಂಡಿತವಾಗ್ಲೂ ಆಗೋದೇ ಇಲ್ಲ. ಯಾವುದೋ ಒಂದು ವಿಚಾರಗಳನ್ನು ನಾವು ಕಿವಿ ಕೊಟ್ಟು ನಾವು ಕೇಳ್ತಾ ಇರ್ತೀವಿ. ಈಗ ಯಾರದೋ ವಿಚಾರ ಹೇಳ್ತಾ ಇರ್ತಾರೆ, ಮೈದನ ಬಗ್ಗೆ ಆಗಿರ್ಬೋದು, ನಾದಿನಿ ಬಗ್ಗೆ ಆಗಿರ್ಬೋದು, ಹೇಳ್ತಾ ಇದ್ದಾಗ ಯಾವುದೇ ಕಾರಣಕ್ಕೂ ನಮಗೆ ಗೊತ್ತು ಓದು ಅಂತ ಬೇರೆಯವ್ರ ಹತ್ರ ಹೇಳೋದಾಗಿರ್ಬೋದು, ಅತ್ತೆ ಮಾವನ ಜೊತೆ ಹೇಳೋದು, ಗಂಡನ ಜೊತೆ ಹೇಳೋದು ಏನಾರು ಮಾಡ್ತು ಅಂದರೆ ಜಗಳಕ್ಕೆ ನಾವೇ ಮೂಲದಾರಿ ಮಾಡ್ಕೊಂಡಂಗಾಗುತ್ತೆ, ಆಯಿತಾ. ಇಷ್ಟೇ ಸ್ನೇಹಿತರೆ, ತುಂಬು ಕುಟುಂಬದಲ್ಲಿ ನಾವು ಕೆಲವೊಂದು ತ್ಯಾಗಗಳು ಮಾಡಿದ್ರೆ ಮಾತ್ರ ನೆಮ್ಮದಿಗಿರೋಕ್ಕಾಗೋದು. ಇನ್ನು ಸೊಪ್ಪಿನ ಸಾಂಬಾರು, ಸೊಪ್ಪಿನ ಗೊಜ್ಜೆಲ್ಲ ರೆಡಿ ಆಯಿತು. ಸಾಂಬಾರಲ್ಲ, ಅದು ಗೊಜ್ಜು ಎಲ್ಲ ರೆಡಿ ಆಯಿತು. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಬ್ಯಾಟಿಂಗ್, ಇದ್ರ ಜೊತೆಗೆ ಕಬಾಬ್ ಇದ್ದರೆ ಸಖತ್ತಾಗಿರುತ್ತೆ, ಇಲ್ಲ ಆಮ್ಲೆಟು, ಇಲ್ಲ ಕೋಳಿ ಮೊಟ್ಟೆ ಬೇಯಿಸ್ಬಿಟ್ಟು ಉಪ್ಪು ಖಾರ ಮತ್ತು ಚಿಲ್ಲಿ ಪೌಡರು, ಉಪ್ಪು ಖಾರ ಮತ್ತು ಧನಿಯಾ ಪುಡಿ, ಗರಂ ಮಸಾಲೆ ಎಲ್ಲ ಹಾಕಿ ಆ ಮೊಟ್ಟೆನ ಮಧ್ಯದಲ್ಲಿ ಸೀಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಿಂದರೂ ಇನ್ನೂ ಸಖತ್ತಾಗಿರುತ್ತೆ ಇದ್ರ ಜೊತೆಗೆ. ನನಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಬರೀ ಮುದ್ದೆ ಸಾಂಬಾರು ಇಷ್ಟೇ ಮಾಡಿದೆ. ಸಂಜೆಗೆ ಬೀಟ್ರೂಟ್ ಪಲ್ಯ ಮಾಡಿದೆ ಇದ್ರ ಜೊತೆಗೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಜೀವನದಲ್ಲಿ ತುಂಬು ಕುಟುಂಬಗಳು ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಇರುವಂಥ ಅಹಂಕಾರ ಏನಿದೆಯೋ, ನಾನು ಅನ್ನೋದು ಏನಿದೆಯೋ ಅದೇ ಕಾರಣ ಹೊರತು ಇನ್ಯಾವುದೂ ಇಲ್ಲ. ಹೊಂದಾಣಿಕೆ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ಕುಟುಂಬಗಳು ನಗ್ನಗ್ತಾ ಇರುತ್ತೆ. ಇವತ್ತು ಹೊಂದಾಣಿಕೆ ಅನ್ನೋದೇ ಕಡಿಮೆ ಆಗಿದೆ.
ಹಾಗಾಗಿ ತುಂಬುಟ್ಟು ಕುಟುಂಬಗಳು ಮಾಯ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.